ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಖಾಸಗಿ ಹೋಟೆಲ್ನಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆಗಳ ವಿಚಾರವಾಗಿ ಇಂದು ಪಕ್ಷದ ಪೂರ್ವಭಾವಿ ಸಭೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇಶಾ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಗುರ್ಕಿಯ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿರುವುದು, ಪವಿತ್ರ ಗಂಗಾ ಪುಣ್ಯ ಸ್ನಾನ ಮಾಡಿರುವುದು, ಪ್ರಯಾಗ್ರಾಜ್ ಪ್ರವಾಸ ಹಾಗೂ ನಾನು ಒಬ್ಬ ಹಿಂದೂ ಎಂದು ಹೇಳಿಕೊಂಡಿರುವುದರ ಹಿಂದೆ ಒಂದು ರಾಜಕೀಯ ಬಿರುಗಾಳಿ ಇದೆ ಎಂದು ಅವರು ಹೇಳಿದರು. ಡಿಕೆ ಶಿವಕುಮಾರ್ ಅಂದರೆ ಅವರೇನು ಸಾಮಾನ್ಯ ವ್ಯಕ್ತಿಯಲ್ಲ. ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರುವುದಾದರೆ ನಾನು ಸ್ವಾಗತ ಬಯಸುತ್ತೇನೆ ಎಂದರು. ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಪತನವಾಗಲಿದೆ ಎಂದು ಅವರು ಹೇಳಿದ್ದಾರೆ. ನಂತರ ಅವರು ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರದಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಅಭಿವೃದ್ಧಿ ಇಲ್ಲಿಂದ ಸಾಧ್ಯ ಎಂದು ವ್ಯಂಗ್ಯವಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿ ಈ ಜನಾಂಗಕ್ಕೆ ಸರ್ಕಾರ ಮೋಸ ಮಾಡಿದ್ದಾರೆ ಎಂದು ಹೇಳಿದರು. ಹೇಳಿಕೆಯನ್ನ ಕೊಟ್ಟಿಲ್ಲ. ನನ್ನ ರಾಜಕೀಯ ಇತಿಹಾಸದ 40 ವರ್ಷದಲ್ಲಿ ಇದನ್ನ ಹೇಳಿಕೆ ಕೊಡಬೇಕಾದ್ರೆ ಧೈರ್ಯ ಬೇಕು. ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು, ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ. ಅವ್ರ ಹೇಳಿಕೆ ಹಿಂದೆ ಬಹಳ ಅರ್ಥ ಇದೆ. ಖರ್ಗೆ ಅವರು ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಎಐಸಿಸಿ ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು, ಧೈರ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದೆ. ಇದನ್ನ ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ, ಮತ್ತೆ ರಾಜಕೀಯದ ಬದಲಾವಣೆ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನ್ಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿರುಗಾಳಿ ಎದ್ದಿದೆ ಅಂತ ಅನ್ಸುತ್ತೆ. ಆದರೆ ನಾನು ಇದನ್ನ ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದೂವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯ್ತೇನೆ ಅಂತ ಹೇಳಿರುವಂತ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನ ಕರ್ನಾಟಕದಲ್ಲಿ ಎದುರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ನ ಕೆಪಿ ಮಲ್ಲಿಕಾರ್ಜುನ್ ಗಾಳಿ ಅಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟೇ. ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು. ನೋಡ್ರಿ, ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ. ಬಿಜೆಪಿ